ಭಕ್ತಿಯಿಂದ ಕೇಳಬೇಕು. ದೇವ್ರದರಿ ಪೂರ್ಣ ಭಕ್ತಿಯಿಂದ ಕೇಳಬೇಕು ಶಿವನ ಭಜನ. ಕರುಣಿ ಮ್ಯಾಲ ಉದ್ಭವಿಸಿ ಮರಣ ರಹಿತ ನಸಿಕೊಂಡ್ರು, ಜಗ ಉದ್ಧಾರ ಮಾಡಿ ಹಾರು ಜಗದ ಜೀವನ. ಶ್ರೀಯುತ ಶರಣ ಬಸವನ ಕಥಾ ಕೇಳಿದ್ರ ಶ್ರೀಯುತ ಶರಣ ಬಸವನ ಕಥಾ ಕೇಳಿದ್ರ ಜನ್ಮ ಬೇರುಗಿರಿಯಲ್ಲಿ ಸಾಂಬ ಶಿವನು ಸವಾರಿ ಸಂಭ್ರಮದಿಂದ ದೊಡ್ಡ ದೊಡ್ಡ ಪಂಡಿತರನ್ನು ಕೂಡಿಸಿ ಬಂದೇನ. ಒಳ್ಳೆ ಪ್ರೀತಿಯಿಂದ ಮುಂಭಾಗದಲ್ಲಿ ಕೂಡಿಸಿ ನಂದಿನ ಗಣಪತಿ ಷಣ್ಮುಖ ಸ್ವಾಮಿ ಸೇವೆ ಮಾಡುವ ತಾಯಿ ತಂದಿನ. ಗಾಂಧರ್ವರ ಗಾನ ನಡೀತು, ಶಿವನ ಭಜನ ಶುರುವ ಹಿಡಿಯಿತು, ರುಂಜಿನಾಂಟ್ಯ ಕುಣದು ನಗಿಸಿದ ಬಾಳು ಮಂದಿರ. ಎಷ್ಟು ಮುಗಿಯುವುದು ನಾರದ ಸ್ವಾಮಿ ಅಲ್ಲಿಗೆ ಬಂದಾರ. ಎಷ್ಟು ಮುಗಿಯುವುದ್ರೊಳಗೆ ನಾರದ ಸ್ವಾಮಿ ಅಲ್ಲಿಗೆ ನಾರದರಿಗೆ ಮುಂದಕ್ಕೆ ಕರೆದು ನಾಗಭೂಷಣ ಕೇಳತಾ, ಸಂಚಾರ ಒಳಗ ಯಾರ್ಯಾರಿಲ್ಲೋ ನಿನ್ನ ಸಮಾನ, ಸರಿಯಾಗಿ ನಡೆದಾನಿಲ್ಲ ಭೂಷಣ ಕೇಳತಾರು. ಸಂಚಾರದೊಳಗ ಯಾರ್ಯಾರಿಲ್ಲೋ ನಿನ್ನ ಸಮಾನ, ಪ್ರತ್ಯಲೋಕದಲ್ಲಿ ಯಾರ್ಯಾರಿಗೆ ಆತರ ವಿಮಾನ, ಸರಿಯಾಗಿ ನಡೆದಾರಿಲ್ಲ ಹೇಳೋ ನೀನು ಶಿವನಾಮದ ಭಜನ. ಹೊರಮುಗಿದು ನಾರದ ಹರನ ಮುಂದ ಉಸಿರಿದಾರು, ಪ್ರತ್ಯಲೋಕದಾಗ ಮುಳುಗುದು ಬಂದದ ಶಿವನಾಮದ ಕೋಣ. ಅಂತ ಶರಣರೇ ಇಲ್ಲ ಶಿವನಾಮಂದ್ರ ಅಂತ ಶರಣರೇ ಇಲ್ಲ ಶಿವನಾಮಂದ್ರ ಯಾತರ ನಾರದರ ಮಾತ ಕೇಳಿ ನಾಗಭೂಷಣ ಹೇಳ್ತಾರ, ರತ್ನಲೋಕಕ್ಕೆ ಹೋಗು ನಂದಿ ಇನ್ಯಾಕರ್ಮನ, ಮೂರರ ಹೃದಯದಲ್ಲಿ ಮಾಡ ನಿನ್ನ ಭಕ್ತಿ ಉತ್ಪನ್ನ, ಅರ ಗುಣಿಗಿ ಒಳಗ ಐತಿ ನಿನ್ನ ಉದ್ಭವ ಸಂಸ್ಥಾನ. ವೀರಶೈವ ಮತದಲ್ಲಿ ಸಾಲಕ್ಕೆ ಅವರ ಮನಿತಾನ, ಮಡವೆಂಬೋ ಶಿವಶರಣಿದು ಒಳ್ಳೆ ಮನಿತಾನ. ಎಲ್ಲಿ ಹುಟ್ಟುವೆನೆಂದು ಮೊದಲಿಗೆ ನಾನು ಅಲ್ಲಿ ಹುಟ್ಟುವೆನೆಂದು ಮೊದಲಿಗೆ ನಾನು ಕೊಟ್ರ ತಲೆ ವಚನ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಪೋಸ್ತೇನಾಂ ತದಾತ್ಮಾನಾಂ ಸಜ್ಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವ್ಯಾಮಿ ಯುಗೆ ಯುಗೆ ಅಂತಾನ ಅರ್ಜುನ. ಕೃಷ್ಣ ಹೇಳ್ತಾನ. ಭಗವದ್ಗೀತೆಯಲ್ಲಿ 7ನೇ 8ನೇ ಶ್ಲೋಕನೊಳಗೆ ಹೇಳ್ಯಾನ. ಏನ್ ಹೇಳ್ತಾನ್ರಿ? ಇದ್ರ ಅರ್ಥ ಏನಾಗ್ತದಪ್ಪ ಅಂತಂದ್ರ, ಯಾವ ಕಾಲಕ್ಕೆ ಧರ್ಮವು ಗ್ಲಾನಿ ಆಗಿದೆ ಅಧೋಗತಿಗೆ ಹೊಂದುತ್ತಾ ಇದೆಯೋ ಆ ಕಾಲಕ್ಕೆ ನಾನು ಧರ್ಮ ರಕ್ಷಣೆಗೋಸ್ಕರವಾಗಿ, ದುಷ್ಟರಿಗೆ ಸಂಹಾರ ಮಾಡೋಗೋಸ್ಕರವಾಗಿ, ಶ್ರೇಷ್ಠರಿಗೆ ಪಾಲನೆ ಮಾಡೋಗೋಸ್ಕರವಾಗಿ ಯುಗ ಯುಗಗಳಲ್ಲಿ ನಾನು ಅವತಾರ ಧಾರಣ ಮಾಡ್ಕೊಂಡು ಬರ್ತೀನಿ ಅಂತ ತಿಳ್ಕೊಂಡು ಕೃಷ್ಣ ಪರಮಾತ್ಮ ಅಭಯ ಕೊಟ್ಟಾನ. ಮೊದಲ ಅರ್ಜುನಿಗೆ ಹೇಳೋಣ. ಅದೇ ಪ್ರಕಾರವಾಗಿ ಇಲ್ಲಾದ್ರೂ ಕೂಡ ನಾರದ ಮಹಾಸ್ವಾಮಿಗಳು ಸಂಚಾರ ಮಾಡ್ತಾ ಹೋದ್ರು ಕೈಲಾಸಕ್ಕೆ ಹೋದಾಗ ಭಗವಂತ ಕೇಳ್ತಾನ ನಾರದ ಮಹರ್ಷಿಗೆ. ಏನ್ ಕೇಳ್ತಾನ್ರಿ? ಅಲ್ಲಪ್ಪ ಭೂಲೋಕದೊಳಗೆ ಇರುವಂತ ಮಾನವರೆಲ್ಲ ನೀ ಸಂಚಾರ
ಅವತಾರ ಮಾಡ್ಕೊತ ಹೋಗಿದ್ ಖರೆ ಅದ. ಈ ಭೂಲೋಕದೊಳಗಿರುವಂತ ಕರಿತೇಲಿ ಮಾನವರೆಲ್ಲ ಹೆಂಗ್ ಮಾಡ್ಲಕತ್ತಾರೋ ಅವ್ರ ಸುದ್ದಿ ಹೇಳತ್ ಕೇಳದ. ಅವಾಗ ನಾರದ ಮಹರ್ಷಿ ಹೇಳ್ದ, ಯಪ್ಪ ಒಟ್ಟೆ ಏನ್ ಮಾಡುದು, ಬರೇ ಕೊಲೆ ಸುಲಿಗಿ ಸ್ತ್ರೀ ಹತ್ಯೆ ಶಿಶು ಹತ್ಯೆ ಗೋ ಹತ್ಯೆ ಇಂಥವೆಲ್ಲ ಮಹಾಪಾಪಗಳು ಮಾಡ್ಲಕತ್ತಾರ ಅಂದಾಗ ಅವಾಗ ಹೇಳ್ತಾನ ಭಗವಂತ. ಏನ್ ಹೇಳ್ತಾರ್ರಿ? ಅಲ್ಲಿ ಒಂದು ನನ್ನ ಅವತಾರ ಧಾರಣ ಆಗ್ಬೇಕಾಗ್ಯದ. ನಂದಿ ಕರೆದು ಹೇಳ್ತಾನೆ, ನಂದೇಶ್ವರನ 2ನೇ ರೂಪ ಧಾರಣ ಮಾಡ್ಕೊಂಡು ಕಲಬುರಗಿ ಶರಣ ಬಸಪ್ಪನವರು ಆಗಿ ಹುಟ್ಟಿ ಬಂದಾರ. ಅದಕ್ಕೆ ಇಲ್ಲಿ ಹುಟ್ಟಿ ಬರ್ತಾರೆ, ಮುಂದೆ ಏನಾಗ್ತದ ಅನ್ನುವಂತ ವಿಸ್ತಾರ ತಾವೆಲ್ಲರೂ ಒಳ್ಳೆ ಶಾಂತ ರೂಪದಿಂದ ಕೂತ್ ಕೇಳಬೇಕು. ಎಷ್ಟು ಕೇಳಿ ನಾರದಗ ಎಷ್ಟು ಕೇಳಿ ನಾಗಭೂಷಣ ಹೇಳುತ್ತಾರ, ಮೃತ್ಯಲೋಕಕ್ಕೆ ಹೋಗೋ ನಂದಿ ಇನ್ಯಾಕನುಮಾನ, 3ರ ಹೃದಯದಲ್ಲಿ ಮಾಡೋ ನಿನ್ನ ಭಕ್ತಿ ಉತ್ಪನ್ನ, ಅರಳ ಗುಡಿಗೆಯಲ್ಲಿ ಐತಿ ನಿನ್ನ ಉದ್ಭವ ಸಂತಾನ, ಶೈವ ಮತದಲ್ಲಿ ಸಾಲಕ್ಕೆವರ ಮನಿತಾನದಲ್ಲಿ ಮಡಂಬೆಂಬೋ ಶಿವಶರಣೆಗೂ ಒಳ್ಳೆ ಮನಿತಾನ, ಅಲ್ಲಿ ಹುಟ್ಟುವೆನೆಂದು ಮೊದಲಿಗೆ ನಾನು ಪಟ್ಟೆ ಇಷ್ಟೆಲ್ಲ ಮಾದೇವ ಹೇಳಿದ ನಂದಿ ಕೇಳಿದ ಅವತಾರ ತಾಳಿದ 2ನೇ ಬರೆದ ಕರ್ಣ ಬಸವ ಇಟ್ಟಾರ ಅವರ ಹೆಸರ ಇಟ್ಟಾರ ಅವನ ಕಾಲಕ್ಕೆವರ ಮನಿತಾನಕ್ಕೆ ಬಂದ ಮೊದಲ ಚಿಕ್ಕ ತಂದ ಓಮ ಶಿವ ಅಂದ ಬಾಯಿಲೆ ಅಷ್ಟ ವರ್ಣ ಸರಿಯಾಗಿ ಆಚಾರ ಸರಿಯಾಗಿ ಆಚಾರ ಗುರು ರೂಪದಿಂದ ಶಿವ ಬೆಟ್ಟದ ಹಸ್ತ ಹಿಟ್ಟಿದ ಕಲಸಿ ಬಿಟ್ಟಿದ ಪಂಚಾಕ್ಷರಿ ಪಂಚಾಕ್ಷರಿ ಯಾರಿಗೆ ತಿಳಿದಿಲ್ಲ ಶಿವನ ತಂತ್ರ, ತಿಳಿದಿಲ್ಲ ಶಿವನ ತಂತ್ರ, ಚಕ್ಕಂದಿನಲ್ಲ ಶರಣ ತಾನು ಶಿವನ ಭಜನ ಸುಡುವ ಹಿಡಿದ್ರು, ಅದರ ಹೊರತ ಮತ್ತೊಂದು ನಾನು ಇಲ್ಲ ಏನೇನ, ಎಟ್ಟಾರಿ ಢಮಡಿ ತಾಳಗಟ್ಟ ಒಂದ ಸವನ, ಈ ಓಮ ಶಿವ ಸಾಂಬ ಶಿವ ಬೇಗು ಬೆಳಗಾನ, ಕರುಣಿ ಮೇಲೆ ಉದ್ಭವಿಸಿ ಮರಣ ರಹಿತ ಅನಸಿಕೊಂಡು ಜಗ ಉದ್ಧರ ಮಾಡಿ ಬಾರು ಜಗದ ಜೀವನ, ಶ್ರೀಯುತ ಶರಣ ಬಸವನ ಕಥಾ ಕೇಳಿದ್ರ ಜನ್ಮ ಮಾದೇವಿ ಎಂಬ ಕನ್ಯಾ ತೆಗೆದು ಮದುವೆ ಮಾಡ್ಯಾರಿ ಶರಣರಿಗೆ, ಮನಸ್ಸ ಕೊಟ್ಟು ಕೇಳಿರನ್ನ ಮುಂದಿನ ಗಮ್ಮತ್ತ, ಮಂದಿ ಮಾತಿಗಾಗಿ ಸುಮ್ಮ ಶರಣ ಮನಿ ಒಳಗೆ ಕುಂತ, ಜ್ಞಾನ ಇಲ್ಲದವ್ರಿಗೆ ಹಂಗ ತಿಳಿತಾದ್ರೆ ಅನ್ನ ಅಂತವ್ರ ಕಿಮ್ಮತ್ತ, ಸಾವುದು ಹುಟ್ಟುದು ಬೇಕಾಗಿಲ್ಲ, ಭವದ ಭಾಜನ ಜರೂರ ಇಲ್ಲ, ದೇವರಿಗೆ ಒಲಿಸಿಕೊಳ್ಳುವ ಒಂದೇ ಮಾತ, ದೈವ ಇರುವುದು ಗೆದಿಸಿಕೊಂಡ ದೈವ ಇರುವುದರುವಾಗ ಗೆದಿಸಿಕೊಂಡ್ರು ಕರೆ ಮಾತ, ಸುಮ್ಮ ಶರಣ ಕೂಡು ನೋಡಿ ಅಣ್ಣತಮ್ಮರು ಬೈತಾರು, ಅಲ್ಲೋ ಶಿವ ಶಿವ ಅನ್ನುತ್ತೆ ಮನ್ಯಾಗ ಕೂಡ್ತಿದಿ ಯಾವತ್ತ, ಬರೇ ಊಟದ ಪೂರ್ತಿ
ಮನೆಗೆ ಬರ್ತೀನಿ ಹಸ್ತ ಎರಡು ಹೊತ್ತ ನೀ ಮಾಡಲಾರ್ದ ಮುಗ್ಗಲ ತನಕ ಎಬ್ಸಿಗೋಗತ್ತ ಸಾಕು ನಿನ್ನ ಸಂಚಾರಿನ ಬೇಕಾದಂಗ ಹಾಡುತ್ತ ಕೂಡು ಪಂಚರೀಕರಿಸಿ ಪಾಲನ ಮಾಡು ಕೂಡಿ ನಡೆಯುವುದು ನಿನ್ನ ಅದೃಷ್ಟೆಲ್ಲ ಕೋಡಿ ನಡೆಯುವುದು ನಿನ್ನ ಅದೃಷ್ಟೆಲ್ಲ ಕೋಡಿ ಎಷ್ಟು ಕೇಳಿ ಶರಣರಂದ್ರು ಸಿಟ್ಟಿಗೆ ಬರ್ಬ್ಯಾಡ್ರಿ ಬಾಂಧವ ಹೊಟ್ಟಿಗೆ ಹಾಕವೆಲ್ಲರಿ ಒಬ್ಬನೇ ಭಗವಂತ ಎಷ್ಟೇ ಮಾತಿಗಾಗಿ ಪಂಚರಿಗೆ ಹಾಕ ಕರೆಸ್ತಿರ್ಬೇಕಂತ ನೀವು ಪಟ್ಟಿ ತಗೋಳಕ ನಾನು ಅಡಿಗೆ ಚಿಕ್ಕಂತ ಹಳಿವೆರಡು ಎತ್ತುಗಳು ಬೆಳೆಯಲಾರ್ದ ಫಲ ಒಂದು ಬೀಳಕ ಮನಿ ತೋರಿಸಿ ಬಿಟ್ರು ಅಲ್ಲಿ ಹೋಗಿ ಕುಂತ ಸಿಕ್ಕಿದು ಶ್ರೇಣಮ ಅಂದ ಶರಣನ ಮನದಾಗ ಸಿಕ್ಕಿದು ಶಿವನ ಅಂದ ಶರಣನ ಮನಸ ಒಳೆ ಶಾಂತ ಅವೇ ಹಳಿಯತ್ತಾಗಲು ಜೋಡಿ ಒಯ್ದು ಗಯ ಹೋಳಿ ಹೊಂಟಿ ಸಾಗ ಮಾಡಿ ಬಸವಾಗ ಮೂರ್ತೆ ಬಸವಾಗ ಮೂರ್ತೆ ಮಧ್ಯಾಹ್ನಟಿಗೆ ಹೊಲ ಹರಗಿದ ಹೊಲಾನೆ ಹರಗಿದ ಮಳೆ ಬರುತ್ತಾಯನ ನೋಡಿ ಮಾಡಿ ಗಡಿ ಬಿಡಿ ಕಟ್ಟಿ ನಾನು ಉಡಿ ಕುರಿಗೆ ಒಂದರಿಂದ ಹೊಲಾನೆ ಬೆಕ್ಕಿದ ಹೊಲಾನೆ ಬೆಕ್ಕೆ ಒಳಿ ಮಂತ್ರಿ ಒಳಿ ಭಾರ ಮಾಡಿ ಕಂಡಂಗ ತೋಟದ ಮಡಿ ಕಪ್ಪಡಿ ಕಾದ ರೊಡಿ ಬೆಗ್ಗಿ ತರಿಗ ಸೈರ್ಯ ದನಾಕರ ಹೋಗತಾವ ಮೈದ ಹೋಗತಾವ ಮೈದ ಮಂದೆಲ್ಲ ಬೈತಾರ ಅಂತ ಮುಗ್ಗುಲ ಶರಣರಿವರು ಅರ್ಜಿ ಇಲ್ದನ ಮೈದ ಹೋಗ್ತವ ಸೈರ್ಯ ಹೆಂಗ ಮನ್ಯಾಗ ಕುಂತ್ರ ಹೊಲ ಹ್ಯಾಂಗ ಆಗ್ತದ ಜೋಪಾನ ಕೆಟ್ಟ ಕರ್ಕಿ ಹೊಲ್ಲಾಗ ಕಣ್ಣ ತೆಪ್ಪಿ ಕೊಟ್ಟನ ಭಗವಾನ ಯಾವ ನಮ್ಮ ಪಿಂಟು ಸರ್ ಮಡ್ಡಪ್ಪ ಕಾಕವರು ಜಾಗೀರ್ ಅನ್ನುವಂತ ಒಬ್ಬ ದೊಡ್ಡ ಶರಣಾಗಿ ಹೋದ ಅವ ಏನ್ ಮಾಡ್ದ ಎರಡು ಹೊತ್ತುಗಳು ಸಾಕಿದ್ದ 5-6 ವರ್ಷಗಟ್ಲೆ ಅವರು ಯಾಕೆ ಸಾಕಿನ್ರಿ ಮಾಸ್ತರ ಮೊಹಮ್ಮದ್ ಪೈಗಂಬರ್ಗ ನಬಿಸಾ ಪೈಗಂಬರ್ಗ ಭಿನ್ನ ಕೊಡ್ಬೇಕು ನಾವು ಅವನಿಗೆ ಊಟ ಕೊಡ್ಬೇಕಂತ ತಿಳ್ಕೊಂಡು 2 ಹೊತ್ತುಗಳು ಸಾಕಿದ್ದ ಅವಾಗ ಮುಂದ್ ಒಂದು ದಿವಸ ಹೋಗಿ ನಬಿಸಾ ಪೈಗಂಬರಿಗೆ ಹೋಗಿ ಭಿನ್ನ ಹೇಳಿ ಬಂದ ಆ ಸಾಕಿರುವಂತ 2 ಹೊತ್ತುಗಳು ಕೊಯ್ಯುವಂತ ಟೈಮದೊಳಗೆ ಅವನಿಗೆ 2 ಮಕ್ಕಳು ಇದ್ದು ಜಾಬಿರ್ಗ ಏನ್ ಮಾಡ್ತಾನ್ರಿ ಆ ಕೊಯ್ಯುವಂತ ಟೈಮದೊಳಗೆ 2 ಮಕ್ಕಳು ಏನ್ ಮಾಡಿದ್ರಿ ಮಾರಿ ಮುಂದೆ ನಿಂತಿದ್ದು ಕೊಯ್ಯುವಂತ ಟೈಮದೊಳಗೆ ಮನುಷ್ಯನವಾಗ 5-6 ವರ್ಷಗಟ್ಲೆ ನಾವು ಕೈಲಿ ಹೊತ್ತುಗಳಿಗೆ ನಮ್ಮ ಮುಂದೆ ಕೊಯ್ಲಿಕ್ಕತ್ತಾರಲ್ಲಪ್ಪ ತಿಳ್ಕೊಂಡು ಕೆಟ್ಟ ಅನಿಸಿಬಿಡ್ತು 2 ಮಕ್ಕಳಿಗೆ ಹೋತ ಕೊಯ್ಯುವಂತ ಟೈಮದೊಳಗೆ ಹಿಂಗ್ ವಿಚಾರ ಮಾಡ್ಕೊಂಡು ಏನಂತಾವ್ರಿ ಯಾವಾಗ ನಮ್ಮ 2 ಹೊತ್ತ ಕೊಯ್ದಾರಪ್ಪ ಅಂತಂದ್ರ ಆಯ್ತಂದಿ ಅಣ್ಣತಮ್ಮರಿಬ್ಬರು ವಿಚಾರ ಮಾಡ್ಕೊಂಡ್ರಿ ತಮ್ಮ ಮನಸ್ಸಿನಾಗ ತಾಯರ ಮನ್ಯಾಗ ಮನಿ ಸ್ವಚ್ಛ ಮಾಡ್ಲಕತ್ತಾಳ ಯಾಕ ನಬಿ ಸಾಬ್ ಪೈಗಂಬರ್ ಬರ್ಲಾಕತ್ತಾನ ಹೌದಲ್ರಿ ಹಿಂದೂ ಮುಸ್ಲಿಂ ನಾಮ ದೋಹಾಯ್ ದೋನಕ್ಕೂ ಮತಲಬ್ ಏಕ ಅಂತ ಹೇಳ್ತಾರ ಅವ್ರ ಅಲ್ಲ ಅಂದಾರ ಪರಮಾತ್ಮ ತೀವಿ ಅವ್ರ ಲಾಹಿಲ ಇಲ್ಲ ಮೊಹಮ್ಮದ್ ರಸೂಲ್ ಇಲ್ಲ ಅಂತ ತಿಳ್ಕೊಂಡು ಅಜಾ ಕೊಡ್ತಾರ ಅವ್ರು
ನಾವೇನಂತೀವಿ ಓಂ ಶಿವ ಸಾಂ ಶಿವ ಓಂ ಶಿವ ಸಾಂ ಶಿವ ತಿಳ್ಕೊಂಡು ಭಜನೆ ಮಾಡ್ತೀವಿ. ಅದಕ್ಕೆ ನಾಮ ಅಲ್ಲಕ್ಕಾಗ್ಯಾವ ಕರೆ ಇರುವಂತ ವಸ್ತು ಒಂದೇ ಅದ. ಅವಾಗ ಅವ್ ಎರಡು ಮಕ್ಕಳು ವಿಚಾರ ಮಾಡ್ಕೊಂಡ್ರು ತಮ್ಮ ಮಕ್ಕಳು ಮನಸ್ಸಿನೊಳಗ ಏನ್ ಮಾಡ್ಕೋತಾವ್ರಿ? ಅಣ್ಣಿದ್ದವನೇ ಹೋಗ್ತಾದ ತಮ್ಮಿದ್ದವನ ಮುಲ್ಲಾಗಿ ಚೂರಿ ಹಾಕಿಬಿಟ್ರಿ. ಹಿಂಗ್ ಮಾತಾಡ್ಕೊಂಡ್ರೆ ಅವ್ರು ಮಾತಾಡ್ಕೊಂಡು ಅವ ಒಬ್ಬ ಮುಲ್ಲಾ ಅದ ಒಬ್ಬ ಹೋಗ್ತಾ ಆಗ್ಬಿಟ್ಟ. ಪಟ್ನ ಚೋರಿ ಹಾಕಿಬಿಟ್ಟ. ತಾಯಿ ಮನಿ ಕೆಲಸ ತೊಡಕಿದ್ಳು. ಮನೆ ಕೆಲಸ ಮುಗಿಸ್ಕೊಂಡು ಹಳ್ಳಿ ಬಂದು ನೋಡ್ತಾಳ. ಅಂಗಳದ ಕೂಸು ಬಿದ್ದು ಒದ್ದಾಡ್ಲಕತ್ತದ. ರುಂಡ್ ಒತ್ತಟ್ಟಿ ದಂಡ ಒತ್ತಟ್ಟಿ ಆಗಿ ಹೆಂಗ್ ಮಾಡ್ಬೇಕು ತಾಯಿ ವಿಚಾರ ಮಾಡುದು. ಎಲ್ಲ ಮಗನೇ ಮೋಸ ಮಾಡ್ದಲ್ಲ ತಿಳ್ಕೊಂಡು ಏನ್ ಮಾಡುದು, ಮನೆಯಾಗಿರುವಂತ ಕುಡುಗಿಲ್ ತಗೊಂಡು ಬೆನ್ ಹತ್ತಿ ಬಿಟ್ಟು ಮಗನಿಗೆ. ಯಾರ ಸಣ್ಣ ಮಗನಿಗ್ರಿ? ಸಣ್ಣ ಮಗನಿಗೆ ಬೆನ್ ಹತ್ತಿ ಬಿಟ್ಟು. ಅವಾಗ ಅವ ಏನಂದ, ಏನಂತಾನ್ರಿ? ಎಲ್ಲಿಗೆ ಹೋದ್ರ ನಮ್ಮ ತಾಯಿ ಬಿಡಂಗೆ ಕಾಣಿಸಂಗಿಲ್ಲ ನನಗ ತಿಳ್ಕೊಂಡು ಊರೆಲ್ಲ ಸುಟ್ಟಿ ಹಾಕದ ಕರೆ ಲಾಸ್ಟಿಗೆ ಮ್ಯಾಳಗಿ ಮ್ಯಾಗ ಹೋದ್ರ ಬಿಡ್ತಾಳೆ ನನಗ ತಿಳ್ಕೊಂಡು ತಮ್ಮ ಮ್ಯಾಳಗಿ ಮ್ಯಾಲ ಏನ್ ಹೋಗಿ ನಿಂತ್ರಿ ಕೂಸ. ಅವಾಗ ಆಕಿ ಏನ್ ವಿಚಾರ ಮಾಡಿದ್ಳು, ಏನ್ ವಿಚಾರ ಮಾಡ್ತಾಳ್ರಿ? ಮ್ಯಾಳಿ ಮ್ಯಾಗ ಹೋದ ತಿಳ್ಕೊಂಡು ಮ್ಯಾಳಿಗೆ ಏರ್ತಿದ್ಳು. ಮ್ಯಾಗಿಂದ ನಿಂತು ಮಗ ಏನ್ ಅನ್ನಕತ್ತು, ಎಲ್ಲಾದ್ರೂ ನನಗೆ ಬಿಡಂಗೆ ಕಾಣಿಸಂಗಿಲ್ಲ ತಿಳ್ಕೊಂಡು ಪಟ್ನೆ ಕೆಳಗೆ ಹಾರ್ಕೊಂಡ್ ಬಿಡ್ತೀವಿ ಬಿಡು. ಕೆಳಗೆ ಹಾರ್ಕೊಟ್ಟು ಹಾರಿದ ಕೂಡಲೇ ಪಟ್ನೆ ಪ್ರಾಣ ಹಾರಿ ಹೋಗ್ಬಿಡ್ತು ಕೋಶಿಂದು. ಅವಾಗ ಆಕಿ ತಾಯಿ ವಿಚಾರ ಮಾಡ್ಲಿಲ್ಲ. ಏನ್ ಮಾಡ್ತಾಳ್ರಿ? ನಬಿ ಸಾಬ್ ಪೈಗಂಬರ್ ಪುಣ್ಯ ಇದ್ದಪ್ಪ ಅಂತಂದ್ರ ನಾವ್ ಎರಡು ಗಂಡ ಹೆಂಡತಿ ಜೀವಂತ ಇದ್ದೇವೆ. ಇಂಥವ್ 1000 ಮಕ್ಕಳು ಹುಡ್ತಾವ. ಖರೆ ನಬಿ ಸಾಬ್ ಪೈಗಂಬರ್ ನಮ್ಮ ಮನೆಗೆ ಬರ್ತಾರಪ್ಪ ಅಂತಂದ್ರ ನಾವು ಊಟ ಮಾಡಿಸೋದು ಬಿಂದ ಹೇಳಿದೆವು. ಈ ಮಕ್ಕಳು ತಗೊಂಡು ಏನ್ ಮಾಡುದು ತಿಳ್ಕೊಂಡು ಚಾಪಿ ಸುಳ್ಳಿ ಒಳಗೆ ಸುತ್ತಿಟ್ರು. 2 ಮಕ್ಕಳಿಗೆ ಒಯ್ದು ಮನ್ಯಾಗ ಇಟ್ರು. ಮನ್ಯಾಗ ಒಯ್ದು ಇಟ್ರು. ಅವಾಗ ಹೋಗಿ ಮತ್ತೆ ಮನಿ ಸಾರ್ವಣಿಗೆ ಮಾಡಿ ನಬಿ ಸಾಬ್ ಪೈಗಂಬರ್ ಕರ್ಕೊಂಡು ಮನೆಗೆ ಬಂದ್ರು. ಇದು ಎಲ್ಲ ಗುಟ್ಟಿತ್ತು ಯಾರಿಗೆ? ನಬಿ ಸಾಬ್ ಪೈಗಂಬರ್ಗ. ಇವ್ರ ಮನ್ಯಾಗ ಆಗಿರುವಂತ ಹಕ್ಕಿಕತ್ತಿ ಗೊತ್ತಿತ್ತು. ಸಹಿತ ಅವ ನಬಿ ಸಾಬ್ ಪೈಗಂಬರ್ ಮನೆಗೆ ಬಂದು ಮಕ್ಕಳಿಲ್ಲಾರ್ದವ್ರ ಮನ್ಯಾಗ ನಾವು ಊಟ ಮಾಡಂಗಿಲ್ಲ ಅಂದ ನಬಿ ಸಾಬ್ ಪೈಗಂಬರ್. ಅವಾಗ ತಾಯಿ ಅಂದ್ರು, ಏನಂತಾರ್ರಿ? ನೋಡ್ರಿ ಮಕ್ಕಳು ಸಣ್ಣ ಅದಾವ, ಆಡ್ಲಕ್ ಹೋಗಿರ್ಬೇಕು ಹೊರಗೆ ಎಲ್ಲರೇ, ನೀವು ಪಂಕ್ತಿ ಸಾಗ್ ಮಾಡ್ರಿ. ನಾವ್ ಹಂಗ ಸಾಗ್ ಮಾಡಂಗಿಲ್ಲ ಅವ್ರು ಎಲ್ಲಾಕಿರ್ಲ ಕರ್ಕೊಂಡು ಬರ್ರಿ ತಿಳ್ಕೊಂಡು ಕೊಟ್ಟು ಕಳ್ಸಿದ್ರು. ಅವಾಗ ತಾಯಿ ಇದ್ದಕ್ಕೆ ಏನಂದ್ರು, ನನ್ನ ಹಣಿ ಬರ್ರಿ ಹಿಂಗ ಆಗ್ಯದಲ್ಲ, ನಮ್ಮ ಹಣಿ ಬರ್ರಿ ಹಿಂಗ ಆಗ್ಯದಪ್ಪ, ಹೆಂಗ್ ಮಾಡ್ತಿದ್ ನೋಡು. ನೋಡ್ಬ ಹೋಗಿ 2 ಮಕ್ಕಳಿಗೆ ಅಂದ. ಮನ್ಯಾಗಿರುವಂತ 2 ಮಕ್ಕಳಿಗೆ ತಂದು ಮಾರಿ ಮುಂದೆ ಹಾಕಿದಳು ತಾಯಿ. ಅಮೃತ ಆಸ್ತಿ ಹೇಳ್ದ ಯಾರು? ನಬಿ ಸಾಬ್ ಪೈಗಂಬರ್. ಅಮೃತ ಆಸ್ತಿ ಹೇಳ್ದ 2 ಮಕ್ಕಳು ಜೀವಂತ ಆಗ್ಯಾವ. 2 ಮಕ್ಕಳು ಜೀವಂತ ಆದವು. ಆ ಮಕ್ಕಳ ಮೇಲೆ ಎಂತ ಹಠ ಇದ್ದಿರ್ಬೇಕು ನೋಡ್ರಿ. ಅವ್ರ ಎಂತ ಹಠರಿ? ಈಗಿನ ನಮ್ಮ ಮಕ್ಕಳು ಅದಾವ್ರಿ, ಕೆಟ್ಟ ಹುರ್ಬೀಜ ಅದಾವ ಈಗಿನ ಮಕ್ಕಳು. ನಾವ್ ಹೆಂಗ್ ಹಿಡ್ದಿವಿ ಬೆಕ್ಕಿನಪ್ಲೆ ಪ್ರಪಂಚ ಮಾಡಿ. ನಾವ್ ಹೆಂಗ್ ಮಾಡಕತ್ತೀವಪ್ಪ ಅಂತಂದ್ರೆ ಎಮ್ಮಿ ನೀರು ಕುಡಿತದ. ಎಮ್ಮಿ ನೀರು ಕುಡಿಬೇಕಾದ್ರೆ ಮೊದಲು ನೀರಾಗ ಇಳಿತದ. ಇಳಿದ ಒಳಗೆ ಹೆಂಡಿ ಇಟ್ಟು ಉಚ್ಚಿ ಹೊಯ್ದು ಎಲ್ಲ ಹೊಲಸು ಮಾಡಿ ಹಿಂದ್ರಗಡೆ ನೀರು ಕುಡಿದು ಹೊರಗೆ ಬರ್ತದ. ಹಿಂಗ್ ನಾವು ಸಂಸಾರ ಮಾಡಕತ್ತೀವಿ. ಅದಕ್ಕ ಮಕ್ಕಳ ಮೇಲೆ ಎಂತ ಹಠ ಇದ್ದಿರ್ಬೇಕು. ಏನಂತಾವು? ಏನಂತಾವ್ರಿ? 5-6 ವರ್ಷಗಟ್ಲೆ 2 ಹೋತುಗಳು ನಾವು ಕೈದೀವಿ. ಆ 2 ಹೋತುಗಳು ಬರ್ತಾರ, ನಾವು ಊಟ ಮಾಡಂಗಿಲ್ಲ. ಇದು ನೋಡ್ರಿ ಅಂತ ಪಂಚಾಯ್ತಿ. ಮನುಷ್ಯ ಹೊರಿ ಹೊರಿ ಕಡಕಿ ವೈರಿ ಕೂಲಿಕಿತ ದೇವರ ಹೆಚ್ಚಿಗೆ ಕೊಡ್ತಾನ ಸುಳ್ಳಲ್ಲ. ನಿನ್ನ ಮಾತು ಕೇಳಿ ಕಡಕಿ ವೈಲಾಕ ನಿನ್ನ ಮಾತ ಕೇಳಿ ಕಣಕಿ ವೈಲಾಕ ನಾವೇನು ಮಾಡಲ್ಲ. ಒಟ್ಟಾಗ ಕೂಲಿ ಕೊಡಲ್ಲಕ್ಕಂತ 18 ಮಂದಿ ಮುದುಕರ ಹಾಬ್ರು. ಯಪ್ಪ ಒಂದೇ ದಿನದಾಗ ಹೊಲ ಕೊಯ್ದು ಮಾಡ್ಯಾರ ಕಾಲ. ಸೂಡ ಕಟ್ಟಿ ಮಣಿ ಒಟ್ಟಾನಾಗ ದೇವರ ಕಾವಲ. ಮುರಿಯುವ ಹೆಣಮಕ್ಳ ಅಂತರ ಕೂಲಿ ಕೊಡ್ರಿ ಕೆನೆ ಜರೂರಿಲ್ಲ. 18 ಮಂದಿ ಮುತ್ತೈದ್ಯಾರು 19 ಮುಳುಗಿ ಮುರದ ಬಂದ್ರು. 5 ಮಂದಿ ಕಡಕಿ ಬೇಡ ಕೊಬ್ರು ಬರ್ಲಿಲ್ಲ. ಅಲ್ದ ಹರಿಜನ್ರಾವ ಹತ್ತಿ ಹೊಡಿಲಕ್ಕ ಎತ್ತ ತರಲಿಲ್ಲ. ಅಲ್ದ ಪಾಡವಾರ ಹಂತಿ ಹೊಡಿಲಕ್ಕ ಎತ್ತ ತರಲಿಲ್ಲ. ನಾನೇ ಹೋಗಿ ಅತ್ತಗಳು ತಂದ ಹಂತಿ ಹೂಡಿದ ನಿಂತು ನೋಡಿದ ಸಾಕ್ಷಾತ್ ಭಗವಂತ. ಯಾರಿಗೆ ತಿಳಿದಿಲ್ಲ
ಶಿವನ ಅಂತ ತಿಳಿದಿಲ್ಲ ಶಿವನ ನನ್ನ ತುಂಬ ತುಂಬಿ ತರಿ ಮದ ಹತ್ತ ಒಂದು ಗಾದ ಮುಂಜಾನೆ ಎದ್ದ ತೂರ್ಯಾನ ಸ್ವತಾರೆ ಚೀಲದ ತಟ್ಟಿದು ಹತ್ತ ಒಂದು ಗಣಿತ ಹತ್ತ ಒಂದು ಗಣಿತ ಐದಾರ ಬರುತ್ತಿಗಾನ ಕರ್ದ ಧಾನ ಮಾಡಿದ ಹೊಲ್ದ ಹರಿಜನ್ರಮ ಗಾಬರಾಗಿದೆ ನಾನು ಬೇಲಿ ಅವನಿಗೆ ಏನಂತ ಶರಣಾಗ ಏನ ನಿಷ್ಕೌಟಿಯಾದ ಶರಣ ನಿಂದು ತಗೊಂಡ ಬಿಡು ಅಂದ್ರು ಸಂಜೆ ತನಕ ಕುಂತು ಹಾಗೆ ಮಾಡ್ಯಾನ ದಾನ ಅಲ್ಲಿಂದ ನೀವೇ ವೈರಿ ಅಂದ ಬಿಟ್ಟ ಇಲ್ಲ ಅನುಮಾನ ಎಷ್ಟು ಆಶಾಕ್ ಬಿದ್ದು ಹೆಚ್ಚಿಗೆ ಹೊತ್ಕೊಂಡು ಮುಚ್ಕೊಂಡ ಕರುಣ ಮ್ಯಾಲ ಉದ್ಭವಿಸಿ ಮರಣ ರಹಿತ ಅನಸಿಕೊಂಡು ಜಗ ಉದ್ಧರ ಮಾಡಿ ಮಾರು ಜಗದ ಜೀವನ ಇವುತ ಶರಣ ಬಸವನ ಕಥಾ ಕೇಳಿದ್ರ ಮತ್ತು ಒಂದು ಮಾತ ನೀವು ಮಾತಾಡ್ಲಾರ್ದೆ ಕೇಳಬೇಕ್ರಿ ಹತ್ತೆಂಟು ಮಂದಿ ಕಳ್ಳರ ಟೋಳಿ ತೋರಾಗ ಅವರು ಒಳಗಿಂದ ಒಳಗೆ ಮಾತಾಡ್ತಾರ ಯಾರು ಇಲ್ಲದಾಗ ರಾಶಿ ಬಹಳ ಇದ್ದಂಗ ಕಾಣಿಸ್ತಾದ್ರು ಶರಣನ ಮನೆಯಾಗ ಬಂದವರಿಗೆಲ್ಲ ಶರಣ ತಾನು ತೊಂದರೆ ಇಲ್ಲದೆ ಉಣಿಸತಾನು ಗಾಡಿ ಹೊಡೆದೆ ತರನ ನಡೀರು ಇವತ್ತ ರಾತ್ರಿಯಾಗ ಹೆಂಗ ಮಾತಾಡ್ಕೊಂಡೆ ಹೋಗಿ ನಿಂತರ ಶರಣನ ಹೆಂಗ ಮಾತಾಡ್ಕೊಂಡು ಹೋಗಿ ನಿಂತರು ಶರಣನ ಮಧ್ಯರಾತ್ರಿಯಲ್ಲಿ ಶ್ರೀ ಶರಣ ಬಸವ ಎದ್ದ ಕುಂತು ಹೇಗ ವಿಚಾರ ಹಾಕತಾನ ತನ್ನ ಮನದಾಗ ಹೊತ್ತ ಹೊಂಟಂಗೆ ಕಾಣಿಸ್ತದಂತ ತಿಳಿದಾನ ಮನಸ್ಸೀಗ ಲಿಂಗ ಪೂಜಾಕ್ ಪತ್ರಿ ತರಬೇಕಂತ ಹೋಗ್ಯಾನ ದೊಡ್ಡಾಗ ದೊಡ್ಡಾಗ ನಿಂತ ಕಳ್ಳರ ಹಂತಿಗೆ ಹೋಗಿ ಕೇಳತಾನು ಯಾಕ್ರೋ ತಮ್ಮ ಯಾಕ ನಿಂತಿರಿ ಸುಳ್ಳೆ ಬೈದಾಗ ನಿಮಗ ಏನು ಬೇಕು ಸಂಶಯ ಇಲ್ಲದೆ ಹೇಳೋಣ ನಿಮಗ ಏನು ಬೇಕು ಸಂಶಯ ಇಲ್ಲದೆ ಹೇಳೋಣ ಆಸು ಮಂದಿ ಹೇಳ್ತಾರ ಖರೆ ಕಳ್ಳರು ಇದ್ದೀವೋ ನಾವು ಒಳ್ಳೆ ಸಮಯ ಸಾಧಿಸಿ ಬಂತು ಸಿಕ್ಕಿದ ಕೈಯಾಗ ಬೆಳ್ಳಿ ಬಂಗಾರ ಎಷ್ಟಾದೋ ನಿನ್ನ ಮನೆಯಾಗ ಒಳ ಮಾತಿನಿಂದ ತಂದ ಕೊಡೋ ನಮ್ಮ ಕೈಯಾಗ ಆಣಿ ಮಾಡಿ ಶರಣ ಬಸವ ತುರಿಗಲ್ಲ ಹೇಳತಾನು ಏನು ಬಿಡುದಿಲ್ಲ ತಂದ ಕೊಡ್ತಿ ನಿಮ್ಮ ಕೈಯಾಗ ಹೆಂಗ ವಚನ ಕೊಟ್ಟು ಹೋಗಿ ಬಿಟ್ಟ ಶರಣ ಮನೆಯಾಗ ಹೆಂಗ ವಚನ ಕೊಟ್ಟು ಹೋಗಿ ಬಿಟ್ಟ ಶರಣ ಮನೆಯಾಗ ಬಡಾದಿಗಿ ಅಂಶನ ಲಘು ಮಾಡಿ ಹೇಳ ಆಡಿ ಕಳ್ಳರ ಗಡಿ ಬಿಡಿ ನಡೆದಾರ ಊರ ಒಂದೆಲ್ಲ ಇಡುನು ದೊಡ್ಡಾಗ ಹೊರಗಿನ ದೊಡ್ಡ
ಮಾಡಾದಿಗೆ ತಿಳಿಲಿಲ್ಲ ಅದು ನುಡಿ ಎದ್ದಾಳ ಲಘು ಮಾಡಿ ಗಂಟ ಬಾಳ ಮಾಡಿ ಕೊಟ್ಟಾಳ ಕೈಯ ಕೈಯ ಶರಣ ಕೊಟ್ಟ ಕಳರ ಕೈಯಾಗ ಕಳರ ಕೈಯ ಕಲ್ಲರು ಒಳೆ ಹಿಗ್ಗಾಡಿ ಹೊತ್ತಾಡಿ ಜಿಗಾದಾಡಿ ಆಸುರು ಕೂಡಿ ಹೊಂಟಾರ ಕಣ್ಣ ಹೋಗಿ ನಿಂತಾರ ಕ್ಷಣದಾಗ ಕ್ಷಣನ ಪದ್ಯ ಅದಕ್ಕೆ ಏನಾಗ್ತದಪ್ಪ ಅಂದ್ರ ಶರಣರಿಗೆ ಅಪಮಾನ ಆಗುವುದು ಭಗವಂತ ಕಣ್ಣು ಮುಚ್ಕೊಂಡು ಕುಂತಿಲ್ಲ ಅದಕ್ಕೆ ವರಿಗೆ ಹಚ್ತಾರ ಪಟ್ಟಾರ ಎದಕ್ ವರಿಗೆ ಹಚ್ತಾನ ಬಂಗಾರಕ್ಕೆ ಮಾತ್ರ ವರಿಗೆ ಹಚ್ತಾನ ಅದು ಪಕ್ಕ ಬಂಗಾರ ಆಗಿ ಉಳಿತು ಅಂತಂದ್ರ ಅದು ಇಟ್ಕೋತಾನ ಅದು ಸ್ವಲ್ಪ ಏನ್ರ ದೋಷ ಕಂಡು ಹೋಗ್ತಾನ ಬಿಡ್ತಾನ ಹೌದಲ್ರಿ ಹಂಗ ಈ ಶರಣರಿಗೆ ಮಾತ್ರ ಎಲ್ಲಾರು ಕಾಡಿ ನೋಡಿದವ್ರು ಎಲ್ಲಾರು ಜಗತ್ತದೊಳಗ ಅರ್ಥವ್ರ ಸಹಿತ ಕಾಡಿದ್ರು ಹೊರಗಿನವ್ರನ್ನು ಕಾಡಿದ್ರು ಜ್ವಾಲ ಕೊಯ್ಯುವಂತ ಟೈಮ್ ಒಳಗ ಶರಣಗ ಊರನವ್ರು ಮಾತಾಡ್ತಾರೆ